ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತೊಂದು ಗ್ಲಾಮರಸ್ ಮೇಕಪ್ ಲುಕ್ ಮಾಡಿ ತೋರಿಸೋಣ ಅಂತ ಹೇಳಿ ನಾನಿಲ್ಲಿ ವಿತ್ 2 ಲಿಪ್ ಶೇಡ್, ನಾನು 2 ಲಿಪ್ ಶೇಡನ್ನು ಅಪ್ಲೈ ಮಾಡಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿ ಬಂತು ಮೇಕಪ್ ಔಟ್ಲುಕ್ ಅಂತೂ. ತುಂಬ ಎಫರ್ಟ್ ಹಾಕಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ ಬನ್ನಿ, ಮೊದಲನೇದಾಗಿ ನಾನಿಲ್ಲಿ ಸೆಂಟ್ ಡೆವಿನ್ಸ್ ಅವ್ರದ್ದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಯರ್ಲಿ ಒಂದು 2 ಪಂಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ಮುಖ ತೊಳೆದ್ಬಿಟ್ಟು ಆ ನಂತರನೇ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ನೀವು ಏನೇ ಮೇಕಪ್ ಮಾಡ್ತೀನಿ ಅಂದರೂ ಮುಖ ತೊಳೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ ನಂತರ ಇಲ್ಲಿ ಮೇಕಪ್ ರೆವಲ್ಯೂಷನ್ ಅವ್ರದ್ದು ಪ್ರೈಮರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಪ್ರೈಮರ್ನ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಡಾಟ್ ಡಾಟ್ ಇಟ್ಕೊಳ್ತಾ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಮೇಕಪ್ ರೆವಲ್ಯೂಷನ್ ಅವ್ರದ್ದು ಕನ್ಸೀಲರ್ನ ತೆಗೆದುಕೊಂಡು ಈ ರೀತಿ ನೀಟಾಗಿ ಔಟರ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕನ್ಸೀಲರ್ನ ಹಾಕೋದ್ರಿಂದ ನಮ್ಮ ಐಬ್ರೋಸ್ ಒಂದು ಡಿಫೈನ್ ಆಗಿ ಕಾಣಿಸುತ್ತೆ. ಅದಲ್ಲದೆ ಸ್ನೇಹಿತರೆ ನೀಟಾಗಿ ಮೇಕಪ್ ಬೇಸ್ ಕೂರುತ್ತೆ. ಸೊ ಮೇಕಪ್ ಬೇಸ್ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ಐಬ್ರೋಗೆ. ಮತ್ತು ಐ ಶ್ಯಾಡೋ ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದು ನೀವು ಐ ಶ್ಯಾಡೋನ ಕಣ್ಣಿನ ರೆಪ್ಪೆ ಮೇಲೆ. ನೋಡಿ, ಈಗ ಈ ರೀತಿ ಅಪ್ಲೈ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಒಂದು ವೆಟ್ ಬ್ಯೂಟಿ ಬ್ಲೆಂಡರ್ನ ಒಂದು ಬ್ಯೂಟಿ ಬ್ಲೆಂಡರ್ನ ತೇವ ಮಾಡಿ ಅದನ್ನು ಡ್ರೈ ಮಾಡಿಬಿಟ್ಟು ಅಂದರೆ ನೀರನ್ನು ಹಿಂಡಿಬಿಟ್ಟು ನೀಟಾಗಿ ಟ್ಯಾಪ್ ಮೋಷನಲ್ಲಿ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೆನಪಿನಲ್ಲಿರಲಿ, ಯಾವ ರೀತಿ ಫೌಂಡೇಶನ್ ಹಚ್ಚಬೇಕು ಅಥವಾ ಬ್ಯೂಟಿ ಬ್ಲೆಂಡರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ನೋಡಿ ಚೆಕ್ ಮಾಡ್ಕೋಬೋದು. ಈಗ ನಾನು ಮೇಕಪ್ ರೆವಲ್ಯೂಷನ್ದು ಏನು ಐಬ್ರೋ ಪೆನ್ಸಿಲನ್ನು ತೆಗೆದುಕೊಂಡು ನೀಟಾಗಿ ಐಬ್ರೋಸ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಂದು ಐಬ್ರೋಸ್ ನ್ಯಾಚುರಲಿ ಚೆನ್ನಾಗಿದೆ, ಐಬ್ರೋಸ್ ಮಾಡಿಸದೇ ಇರೋ ಕಾರಣ ನಾನು ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಒಂದು ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಐಬ್ರೋಸ್ಗೆ. ಆನಂತರ ರೆವಲ್ಯೂಷನ್ದು ಪ್ಯಾಲೆಟಲ್ಲಿ ಈ ರೀತಿ ಒಂದು ಡಾರ್ಕ್ ಶೇಡನ್ನು ತೆಗೆದುಕೊಂಡು ಕ್ರೀಸ್ ಲೈನ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಔಟರ್ ಲೈನ್ಗೆ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಇದೇ ರೀತಿ ಈ ಕಡೆ ಕೂಡ ಕಣ್ಣಿಗೆ ನಾನು ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ, ತುಂಬ ಸಿಂಪಲ್ಲು ಈ ಐ ಮೇಕಪ್ ಮಾಡ್ಕೊಳ್ಳೋದು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಸೊ ಈಗ ನೋಡ್ತಿದ್ದೀರಲ್ಲ, ನಾನು ಓನ್ಲಿ ಗ್ರೀಸ್ ಲೈನ್ ಅಪ್ಲೈ ಮಾಡಿದ್ದೀನಿ, ಮಧ್ಯಭಾಗ ಎಲ್ಲೂ ಅಪ್ಲೈ ಮಾಡಿಲ್ಲ, ನೀವು ನೋಡ್ತಾ ಇರಬಹುದು. ಆ ನಂತರ ರೆವಲ್ಯೂಷನ್ದೇ ಒಂದು ಪ್ಯಾಲೆಟಲ್ಲಿ ಈ ಬ್ಲ್ಯಾಕ್ ಕಲರ್ ಶೇಡನ್ನು ತೆಗೆದುಕೊಂಡು ಅದನ್ನು ಏನು ಈ ಕಣ್ಣಿನ ಮೇಲ್ಭಾಗ ಮಧ್ಯಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಹೆಂಗೆ ಕಾಣಬೇಕು ಅಂದರೆ ನಿಮಗೆ ಸ್ನೇಹಿತರೆ, ಬ್ಲ್ಯಾಕ್ ಕಲರ್ ಮೊದಲಿದೆ, ಆ ನಂತರ ಡಾರ್ಕ್ ಕಲರ್ ಇದೆ ಅಂತ ಕಾಣಿಸ್ಬೇಕು. ಆ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ನಿಮಗೆ ಏನಪ್ಪ ಕಣ್ಣಿಗೆ ಬೂದ್ಗಾಗೋಯ್ತು ಅಂತ ಅನ್ಕೋಬೋದು, ಬಟ್ ನೀಟಾಗಿ ಯಾವಾಗಲೂ ಅಷ್ಟೇ ಐ ಶ್ಯಾಡೋ ಅಪ್ಲೈ ಮಾಡೋ ಮುಂಚೆ ಸ್ವಲ್ಪ ಬೂದ್ಗೆ ಕಾಣುತ್ತೆ, ಆನಂತರ ಚೆನ್ನಾಗಿ ಕಾಣಿಸುತ್ತೆ. ರೆವಲ್ಯೂಷನ್ ಪ್ಯಾಲೆಟಲ್ಲಿ ಈ ಥರ ಗ್ರೀನ್ ಕಲರ್ ಗ್ಲಿಟರಿ ಶೇಡನ್ನು ತೆಗೆದುಕೊಂಡು ಬ್ಲ್ಯಾಕ್ ಐ ಶ್ಯಾಡೋ ಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು, ನೀವು ಹಾಕ್ಕೊಂಡ್ರಂತೂ ಸೂಪರಾಗಿ ಕಾಣಿಸುತ್ತೆ. ಈವನ್ ನಿಮಗೆ ಕೈ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂದರೆ ಬ್ರಷ್ ಸಹಾಯದಿಂದ ಕೂಡ ನೀವು ಈ ರೀತಿ ಅಪ್ಲೈ ಮಾಡ್ಕೋಬೋದು. ನನಗೆ ಕೈಯೇ ಬೆಸ್ಟ್ ಅಂತ ಅನ್ಸುತ್ತೆ ಯಾವಾಗಲೂ, ಯಾಕಂದರೆ ಅಷ್ಟೇ ಸುಲಭವಾಗಿ ನೀಟಾಗಿ ಅಪ್ಲೈ ಆಗುತ್ತೆ. ನೀವು 2-3 ಸತಿ ಟ್ಯಾಪ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಆ ಗ್ಲಿಟರು ಕಣ್ಣಿನ ರೆಪ್ಪೆ ಮೇಲೆ ಹಾಗೆ ಕೂತಿರುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಈ ರೀತಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ನೆಕ್ಸ್ಟು ನಾನು ಐಬ್ರೋಸು ನೋಡಿ ಹೇಗಿದೆ. ಈಗ ನೆಕ್ಸ್ಟು ನಾನು ಆರೆಂಜ್ ಕಲರ್ ಕರೆಕ್ಟರ್ನ ತೆಗೆದುಕೊಳ್ತಿದ್ದೀನಿ. ಇದು ಎಲ್ಲೇ ಗರ್ಲ್ದು. ಸೊ ಈಗ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಆ ಡಾರ್ಕ್ ಸ್ಪಾಟ್ಸ್ಗೆಲ್ಲ ನೀಟಾಗಿ ಆರೆಂಜ್ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ಕೊಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಡಿಸ್ಕಲರೈಸೇಷನ್ ಇದ್ದರೆ ಸ್ಕಿನ್ ಮೇಲೆ, ಅಂದರೆ ಬಂಗ್ ಬಂದಿದ್ರೆ ಅಥವಾ ಒಂದು ಕಡೆ ವೈಟ್ ಪ್ಯಾಚು ಒಂದು ಕಡೆ ಏನು ಬ್ಲ್ಯಾಕ್ ಪ್ಯಾಚಸ್ ಇದೆ ಅಂತ ಅನ್ನೋರು ಈ ರೀತಿ ಆರೆಂಜ್ ಕಲರ್ ಕರೆಕ್ಟರ್ನ ನೀವು ಯೂಸ್ ಮಾಡ್ಬೋದು. ನಾನು ಮುಖ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಪಿಂಪಲ್ನೆಲ್ಲ ಕಿತ್ತು ತುಂಬ ಕಲೆ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬೈತಿದ್ರು, ಎಷ್ಟು ಕಿತ್ತಿದ್ಯಾ ನೋಡು, ನೀನೇನು ಮೇಕಪ್ ವಿಡಿಯೋ ಮಾಡ್ತೀಯಾ ಅಂತ ನನ್ನೇ ಬೈತಿದ್ರು. ಅಷ್ಟು ಬೈದರು ನೆನ್ನೆ ಅಂತೂ ನಮ್ಮ ಮನೆಯವರು. ಈಗ ನಾನು ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಟ್ಯಾಪ್ ಮಾಡಿಕೊಂಡು ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಸ್ನೇಹಿತರೆ ನಿಮಗೆ ಇಲ್ಲಿ ಒಂದು ಕಲರು ಮತ್ತು ಫೌಂಡೇಶನ್ಗೂ ಕಲರ್ ಕರೆಕ್ಟರು ಮಿಕ್ಸ್ ಆಗಬಾರ್ದು ಅಂತ ಅಂದರೆ ಈ ಕಲರ್ ಕರೆಕ್ಟರ್ ಹಚ್ಚಿದ ನಂತರ ನೀವು ಒಂದು ಯಾವುದಾದ್ರೂ ಪೌಡರ್ನ ಲೈಟಾಗಿ ಇದ್ರ ಮೇಲ್ಗಡೆ ಟ್ಯಾಪ್ ಮಾಡಿಬಿಡಿ. ಸೊ ಆವಾಗ ಯಾವುದೇ ಕಾರಣಕ್ಕೂ ಮಿಕ್ಸಪ್ ಆಗೋದಿಲ್ಲ. ಈಗ ನೆಕ್ಸ್ಟು ನಾನು ರೆವಲ್ಯೂಷನ್ದು ನಾನಿಲ್ಲಿ ಫೌಂಡೇಶನ್ ಹಚ್ಕೊಳ್ತಾ ಇದ್ದೀನಿ. ಇನ್ ದ ಶೇಡ್ 04 ನನಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ.
ಸೊ ಈಗ ನಾನು ಡೈರೆಕ್ಟಾಗಿ ಹಾಗೆ ಹಚ್ಚೋದು ಬಿಟ್ಟು ಕೈಯಿಂದನೇ ಬೆರಳಿನ ಸಹಾಯದಿಂದ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇನ್ ಥಿಂಗ್ ಏನಪ್ಪ ಅಂದರೆ ನೀವು ಫೌಂಡೇಶನ್ನ ಬ್ಲೆಂಡಿಂಗ್ ಈಸ್ ದ ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ನೋಡಿ ಆರೆಂಜ್ ಕಲರ್ ಕರೆಕ್ಟರು ಕಾಣಿಸೋದೇ ಇಲ್ಲ. ನೀವು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೀವು ಅಬ್ಸರ್ವ್ ಮಾಡಿ, ನಾನು ಫೌಂಡೇಶನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಆರೆಂಜ್ ಕಲರ್ ಕರೆಕ್ಟರೇ ಕಾಣೋದಿಲ್ಲ, ಅಷ್ಟು ನೀಟಾಗಿ ಕವರಪ್ ಆಗುತ್ತೆ. ಸ್ನೇಹಿತರೆ, ಏನಾದರೂ ಇನ್ ಕೇಸ್ ನಿಮಗೆ ವಿಡಿಯೋ ಬೇಕು, ಯಾವ ರೀತಿ ಕಲರ್ ಕರೆಕ್ಟರ್, ಯಾವ್ಯಾವ ಕಲರ್ ಏನಕ್ಕೆ ಯೂಸ್ ಮಾಡೋದು ಅಂತ ಬೇಕು ಅಂದರೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಮಾಡಿ ತೋರಿಸ್ತೀನಿ. ನಿಮಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಈಗ ನೋಡಿ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ನೀಟಾಗಿ ಕವರಪ್ ಆಗುತ್ತೆ ಸ್ನೇಹಿತರೆ. ನೀವು ಮತ್ತೆ ಇನ್ನೊಂದು ಹೇಳಬೇಕು, ಕಿವಿ ಕತ್ತು ಭಾಗ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಆನಂತರ ನೋಡಿ ಈಗ ಕಾಣಿಸ್ತಿದೆ ಅಲ್ವಾ, ಐಬ್ರೋಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ನೋಡಿ ಕತ್ತಿಗೆ ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಹೋಸ್ಟ್ ಅವ್ರದ್ದು ಕಾಂಪ್ಯಾಕ್ಟ್ನ ತೆಗೆದುಕೊಂಡು ನೀಟಾಗಿ ಒಮ್ಮೆ ಅಪ್ಲೈ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನನ್ನ ಮುಖದಲ್ಲಿ ಮಚ್ಚೆ ಎಲ್ಲ ಕವರ್ ಆಗಿದೆ, ಬಟ್ ಆ ತೂತ್ ಮಾತ್ರ ನೋಡ್ತಿದ್ದೀರಲ್ಲ, ತೂತಾಗಿರೋದು ಆ ಪೋರ್ಷನ್ ಮಾತ್ರ ಹೋಗ್ತಾ ಇಲ್ಲ. ಈಗ ನಾನು ನೆಕ್ಸ್ಟ್ ಬಂದು ಇಲ್ಲಿ ಇಂಕ್ ಐಲೈನರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಸ್ವಲ್ಪ ಝೂಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸ್ನೇಹಿತರೆ, ಐಲೈನರ್ನ ಯಾವ ರೀತಿ ಡ್ರಾ ಮಾಡೋದು ಅಂತ ಅದು ಕೂಡ ವಿಡಿಯೋ ಇದೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಐಲೈನರ್ನ ಡ್ರಾ ಮಾಡ್ಕೋಬೋದು. ಯಾವ ರೀತಿ ಅಂತ ಕೂಡ ನಾನು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಈಗ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಐಲೈನರ್ನ. ಅದರಲ್ಲೂ ಈ ಇಂಕ್ ಐಲೈನರ್ ಅಂತ ಹೇಳ್ತಾರೆ ಇದನ್ನು, ತುಂಬ ಚೆನ್ನಾಗಿರತ್ತಿದು. ಆನಂತರ ನಾನು ಸ್ನೇಹಿತರೆ ಇಲ್ಲಿ ನೆಕ್ಸ್ಟು ಕೆಳಗಡೆನೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆನ್ಪಿನಲ್ಲಿರಲಿ, ವಾಟರ್ ಲೈನ್ನ ಬಿಟ್ಟು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಗೊತ್ತಾಗ್ತಿದೆ ಅಲ್ಲ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಸೊ ಇದೇ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಈಗ ನೋಡ್ತಿದ್ದೀರಾ ಅಲ್ಲ, ಎರಡು ಕಣ್ಣುಗಳಿಗೂ ಕೂಡ ಐಲೈನರ್ ಡ್ರಾ ಮಾಡಿದ್ದಾಯಿತು, ಐ ಶ್ಯಾಡೋ ಆಯಿತು, ಎಲ್ಲ ಆಯಿತು. ಈಗ ಸ್ಟೇಕ್ ವೇಕಿ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ನ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಕಣ್ಣು. ಈ ಮೇಕಪ್ ಲುಕ್ಕನ್ನು ನೀವು ನೈಟ್ ರಿಸೆಪ್ಷನ್ಗೆ ಅಥವಾ ಎಲ್ಲಾದರೂ ಪಾರ್ಟಿ ಫಂಕ್ಷನ್ಸ್ ಇದೆ ಅಂತಂದರೆ ಮಾಡ್ಕೋಬೋದು. ಆನಂತರ ಲ್ಯಾಕ್ಮಿ ಅವ್ರದ್ದು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಲ್ಯಾಕ್ಮಿ ಮಸ್ಕರ ಅಂತೂ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈಗ ನೋಡಿ ನೀಟಾಗಿ ಪ್ರತಿ ಒಂದು ಲ್ಯಾಶಸ್ನು ನೀಟಾಗಿ ಈ ರೀತಿ ಆಗಬೇಕು. ಹಾಗಾಗಿ ನಿಧಾನಕ್ಕೆ ನೀಟಾಗಿ ಲ್ಯಾಶಸ್ನ ಒನ್ ಬೈ ಒನ್ ಎತ್ತುತ್ತಾ ಈ ರೀತಿ ಮಸ್ಕರನ ಅಪ್ಲೈ ಮಾಡ್ಕೊಳ್ಳೋಣ. ಎರಡೂ ಕಣ್ಣುಗಳಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಈಗ ಕೆಳಗಡೆ ರೆಪ್ಪೆಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈಗ ನೋಡಿ ನೆಕ್ಸ್ಟ್ ಬಂದು ನಾನು ಎಲ್ಲೆ ಗೌರ್ಲ್ ಅವ್ರದ್ದು ಲಿಪ್ ಕಲರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ತುಂಬ ಚೆನ್ನಾಗಿದೆ, ಸಮಥಿಂಗ್ ಆರೆಂಜಿಶ್ ಕಾಪರ್ ಕಲರ್ ಇದೆ. ತುಂಬ ಅಂದರೆ ತುಂಬ ಡೀಸೆಂಟಾಗಿ ಕಾಣಿಸುತ್ತೆ ಈ ಕಲರು. ಇದಕ್ಕೆ ನೀವು ಬೇಕಂದರೆ ಔಟ್ಲೈನ್ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಅಂದರೆ ಸಮಥಿಂಗ್ ಸ್ವಲ್ಪ ಪರ್ಪಲ್ ಕಲರ್ ಔಟ್ಲೈನ್ ಅಪ್ಲೈ ಮಾಡಿದ್ರೆ ಸಖತ್ತಾಗಿರುತ್ತೆ. ಎಸ್, ಈಗ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ನಾನು ಹೈಲೈಟರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಬ್ರ್ಯಾಂಡು ನೋಡಿ, ಸ್ವಲ್ಪ ಸ್ಮೈಲ್ ಮಾಡಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಲೈಟ್ ಬಿದ್ದರೆ ಎಲ್ಲಿ ನಮ್ಮ ಮುಖ ಎದ್ದು ಕಾಣುತ್ತೋ, ಅಂದರೆ ಹೈಲೈಟ್ ಆಗುವಂತಹ ಜಾಗ, ಲೈಕ್ ನೋಸ್ ಆಗಿರ್ಬೋದು, ಅಪ್ಪರ್ ಲಿಪ್ ಮೇಲಾಗಿರ್ಬೋದು, ಚಿನ್ ಆಗಿರ್ಬೋದು, ಮತ್ತು ಏನು ಹೇಳ್ತೀವಿ ಫೋರೆಡ್ ಮೇಲೆ, ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಶೈನಿಂಗ್ ಇರುತ್ತೆ ಮತ್ತು ಒಂದೊಳ್ಳೆ ಲುಕ್ ಕೂಡ ಕೊಡುತ್ತೆ. ಇನ್ನೊಂದು ಏನಪ್ಪ ಅಂದರೆ ಈ ಹೈಲೈಟರ್ ಹಾಕೋದ್ರಿಂದ ಮುಖ ಮಿರ ಅಂತ ಮಿಂಚುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿದೆ ಅಂತ. ನಾನೀಗ ಅಪ್ಪರ್ ಲಿಪ್ ಮೇಲೆ, ಈ ಜಾವ್ಸ್ ಮೇಲೆ ಮತ್ತು ಫೋರೆಡ್ ಮೇಲೆ ಎಲ್ಲಾದ್ರ ಮೇಲೂ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಡಿ ಆಯಿತು. ಈಗ ಒಂದು ಫೈನಲ್ಲು ಸ್ಟಿಕ್ಕರ್ ಇಟ್ಕೊಂಡು ಬರ್ತೀನಿ. ನಾನು ಇನ್ನೊಂದು ಲಿಪ್ ಶೇಡ್ನ ಚೇಂಜ್ ಮಾಡಿಬಿಟ್ಟು ಒಂದು ತೋರಿಸ್ತೀನಿ, ಹಾಗೆ ನೋಡಿ ಹೇಗಿದೆ ಅಂತ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಈ ಮೇಕಪ್ ಲುಕ್ಕು ಅಂತ, ಸಕ್ಕತ್ತಾಗಿ ಬಂದಿದೆ. ನೋಡ್ತಿದ್ದೀರಲ್ಲ, ಇದು ಕರೋಲ್ ಶೇಡು ಲಿಪ್ಸ್ಟಿಕ್ಕು, ಅದು ಡಾರ್ಕ್ ರೆಡ್ ಅಥವಾ ಮೆರೂನ್ ಶೇಡ್ ಮಿಕ್ಸು. ಸೊ ಈಗ ನೋಡ್ತಿದ್ದೀರಾ ಅಲ್ವಾ, ತುಂಬ ಎಫರ್ಟ್ ಹಾಕಿ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಖಂಡಿತ ಕಾಮೆಂಟ್ ಹಾಕಿ, ಮುಂದಿನ ಸಂಚಿಕೆಗಳಲ್ಲಿ ಮಾಡಿ ತೋರಿಸ್ತೀನಿ. ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಬಾಯ್.